ನಾನು ಇಲ್ಲಿ ಹುಡುಗಿ ಕೈ ಹಿಡ್ಕೊಂಡು ಡುಯೆಟ್ ಆಡೋಕ್ಕೆ ಬಂದಿಲ್ಲ. ಹಾಗೆ ಹುಡುಗಿ ಕೈ ಹಿಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡ್ರೆ ಬಿಗ್ ಬಾಸ್ನಲ್ಲಿ ಕೊನೆ ತನಕ ನಾನು ಇರ್ತೀನಿ ಅಂತ ನಂಬಿಕೆನೂ ನಂಗೆ ಇಲ್ಲಿಲ್ಲ. ನನ್ನ ಆಟನೇ ನಾನು ಆಡೋದು ಅಂತ ಹೇಳಿ ರಜತ್ ಖಡಕ್ಕಾಗಿ ಅವಾಜ್ ಬಿಟ್ಟಿದ್ದಾನೆ ಎಲ್ಲರಿಗೂ ಸಹ. ಅದರಲ್ಲಿ ಹನುಮಂತನಿಗೂ ಸಹ ಎಸ್ಪೆಷಲಿಯಾಗಿ ಹೇಳಿದ್ದಾನೆ. ಐಶ್ವರ್ಯಾಗೂ ಕೂಡ ಟಾರ್ಗೆಟ್ ಮಾಡಿ ಹೇಳಿದ್ದಾನೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಎಲ್ಲರೂ ಸೇರಿ ರಜತನ ಜೈಲಿಗೆ ಅಟ್ಟಬೇಕು ಅಂತ ಹೇಳ್ತಾರೆ. ಅದರಂತೆ ರಜತ್ ಜೈಲಿಗೆ ಕೂಡ ಹೋಗಿದ್ದಾನೆ. ಫುಲ್ಲು ಹುರ್ಕೊಂಡೆ ಈಗ ಜೈಲಿಗೆ ಹೋಗ್ತಿದ್ದಾನೆ. ಹೋಗೋ ಮುಂಚೆ ಹೇಳಿದ್ದಾನೆ, ಅಸಲಿ ಆಟ ಇನ್ಮೇಲೆ ಶುರು ಮಾಡ್ತೀನಿ, ಇನ್ಮೇಲಿದೆ ಅಸಲಿ ಆಟ ಅಂತ ಹೇಳಿ ಆವಾಜ್ ಕೂಡ ಬಿಟ್ಟಿದ್ದಾನೆ. ಇದನ್ನು ಕೇಳಿದಂತೆ ಎಲ್ಲರೂ ಕೂಡ ಒಂದು ಕ್ಷಣ ಈಗ ದಿಗ್ಭ್ರಮೆಗೆ ಒಳಗಾಗಿದ್ದಾರೆ. ಹಂಗಾರೆ ಏನೆಲ್ಲ ಮಾಡ್ತಾನಪ್ಪ ಇವನು ಅಂತ ಹೇಳಿ ಈಗ ತಲೆ ಕೆಡಿಸ್ಕೊಂಡು ಈಗ ಕೂತಿದ್ದಾರೆ. ಇನ್ನೊಂದು ಕಡೆ ಫುಲ್ ಈಗ ಶಾಕ್ಗೆ ಒಳಗಾಗಿದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ರಜತ್ಗೆ ಜೈಲಿಗೆ ಕಳಿಸ್ತಿದ್ದಂಗೆ ಹಾಗೆ ಕೊಟ್ಟಂಥ ಕಾರಣ ಇಷ್ಟ ಆಗ್ತಾರೆ. ನೇರವಾಗಿ ಕೈ ತೋರಿಸಿ, ನಾನು ಹುಡುಗಿ ಕೈ ಹಿಡ್ಕೊಂಡು ನಾನು ಇಲ್ಲಿ ಆಟ ಆಡೋಕ್ಕೆ ಬಂದಿಲ್ಲ, ಇನ್ಮೇಲೆ ನಾನು ಏನು ಅಂತ ತೋರಿಸ್ತೀನಿ, ಇನ್ಮೇಲೆ ನನ್ನ ಆಟ ಏನು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ, ಅಸಲಿ ಆಟ ಇವತ್ತಿಂದ ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಜೈಲಿಗೆ ಹೋಗಿದ್ದಾನೆ ರಜತ್ ಅಂತಲೇ ಹೇಳ್ಬೋದು.